ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಧಂಗೆ ಮನೆಯವರೆಲ್ಲ ಸೇರ್ಕೊಂಡು ಆವಾಜ್ ಆಗ್ತಾ ಇದ್ದಾರೆ. ಆದರೆ ಅವ್ರ ಅಣ್ಣ, ಅವ್ರ ಅಮ್ಮ ಮತ್ತು ಅವರ ಅಪ್ಪ ಎಲ್ಲ ಟಿ ವಿ ನೋಡಿ ನ್ಯೂಸ್ ಗೊತ್ತಾದ ಮೇಲೆ ಬಂದಿದ್ದಾರೆ ಇವ್ರ ಮನೆಗೆ. ಆದರೆ ಕೃಷ್ಣ ಅವರಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಮತ್ತು ಕೃಷ್ಣನ ಅಪ್ಪ ಅಮ್ಮನೂ ಕೂಡ ರಾಧಾ ಮಾಡಿದ್ದು ಸರಿ ಇಲ್ಲ, ಅವಳು ತಪ್ಪು ಮಾಡಿದ್ಲು, ಅವಳು ಈ ಥರ ಮಾಡಿದ ತಪ್ಪು ಅಂತೇಳಿ. ಏಕೆ ಅಂದರೆ ಅವರ ಕೃಷ್ಣನ ಅತ್ತಿಗೆನ ಓಡಿಸ್ಬಿಟ್ಲಲ್ಲ ಅಂತೇಳ್ಬಿಟ್ಟು. ಇವಳೇನು ಓಡಿಸಿರಲ್ಲ, ಅವಳೇ ಹೋಗಿರ್ತಾಳೆ. ಆದರೆ ಇವಳ ಮೇಲೆ ಅಪವಾದ ಬಂದಿದೆ. ಅವಳನ್ನು ಟಾರ್ಗೆಟ್ ಮಾಡಿದ್ಲು, ಅದಕ್ಕೇ ಅವಳು ಮನೆ ಬಿಟ್ಟು ಹೋದ್ಲು ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬಾ ಅತ್ತಿಗೆ ಹತ್ರ ಸಾರಿ ಕೇಳು ಅಂತ ಕೃಷ್ಣ ಹೇಳ್ತಾನೆ ರಾಧಂಗೆ. ಅದಕ್ಕೆ ಇವರೇ ನೋಡಿ, ನಾನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಅವ್ರು ನಿಜವಾಗ್ಲೂ ಅಲ್ಲಿ ಕೂಡಾಕಿದ್ದು ನಿಜ, ನಿಮ್ಮ ಅಣ್ಣ ಅಲ್ಲಿದ್ದರು ಅಂತ ಹೇಳ್ತಾಳೆ. ಏನೇ ಹೇಳಿದ್ರೂ ಅವ್ನು ತಲೆಗೆ ತಗೊಳ್ಳೋದೇ ಇಲ್ಲ. ಒಟ್ಟಿಗೆ ಅತ್ತಿಗೆ ದೇವತೆ ಅನ್ನಂಗೆ ಆಗಿದೆ ಅವನಿಗೆ. ಅತ್ತಿಗೆನೇ ಮೇಯ್ನು ಬೇಕು ಹಾಗೆ. ಮತ್ತು ರಾಧನ ಅಣ್ಣ ಕೂಡ ಹೇಳ್ತಾನೆ, ಕೃಷ್ಣ ಅವರೇ ನೋಡಿ, ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ, ರಾಧಾ ಹಂಗೆಲ್ಲ ತಪ್ಪು ಮಾಡಲ್ಲ, ಅವಳು ಏನೋ ಅದು ಇಂಟೆನ್ಷನ್ ಇದೆ ಅಥವಾ ಸಿಚುವೇಶನ್ ಇದೆ, ಆ ಥರ ಮಾಡಿದ್ದಾಳೆ. ಅವಳಿಗೆ ಸುಮ್ಮನೆ ಅವಳು ಯಾವತ್ತೂ ಏನೂ ತಪ್ಪು ಮಾಡಲ್ಲ ಅವಳು ಅಂತ ಹೇಳ್ತವನೆ. ಆದರೂ ಕೃಷ್ಣ ಕೇಳೋ ಮೂಡಲೇ ಇಲ್ಲ. ಅವನಿಗೆ ಅಷ್ಟು ಸಿಟ್ಟು, ರೋಷ ಎಲ್ಲ ಬರ್ತಾಯಿದೆ. ಹೀಗೆ ಆಮೇಲೆ ಅವ್ರ ಅಮ್ಮ, ಕೃಷ್ಣನ ಅಮ್ಮನೂ ಕೂಡ ರಾಧಾಗೆ ಬೈತಾ ಇದ್ದಾಳೆ. ಅದಕ್ಕೆ ಅಮ್ಮ ನೀವು ಹಂಗೆಲ್ಲ ಬೈಬೇಡಿ, ರಾಧಾ ತಪ್ಪು ಮಾಡಲ್ಲ, ಅದೇನೋ ಇದೆ, ನೋಡೋಣಂತೆ ಬಿಡಿ ಅಂತ ಹೇಳ್ತವನೆ. ಆದರೂ ಕೂಡ ರಾಧನ ಅಮ್ಮನೂ ಕೂಡ ರಾಧನ ಅತ್ತೆನೂ ಕೂಡ ಬೈತಾ ಇದ್ದಾಳೆ. ಆಮೇಲೆ ರಾಧನ ಮಾವ ಕೂಡ ಬೈತಾನೆ. ಎಲ್ಲರೂ ಬೈತಾರೆ ರಾಧಂಗೆ, ನಿನ್ನಿಂದ ಮನೆ ಬಿಟ್ಟು ಹೋದ್ಲು, ನಿನ್ನಿಂದ ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು. ಅವಳು ನೋಡಿದ್ರೆ ಅಲ್ಲಿ ಜೋಕಾಗಿ ಒಂದು ಗೆಸ್ಟ್ ಹೌಸಲ್ಲಿ ಜೋಕಾಗಿ ಇಬ್ಬರು ಕೆಲಸದವ್ರನ್ನ ಇಟ್ಕೊಂಡು, ತಂಗಿ ಜೊತೆಗೆ ಇಟ್ಕೊಂಡು ಆರಾಮಾಗಿದ್ದಾಳೆ, ಏನು ತೊಂದರೆ ಇಲ್ದಂಗೆ. ಬರೋ ನ್ಯೂಸ್ ನೋಡಿಕೊಂಡು ನಾನಿನ್ನು ಆ ಕಂಪ್ನಿಗೆ ಹೋಗಲ್ಲ ಅಂತ ಒಂದು ನ್ಯೂಸ್ ಕೊಟ್ಬಿಟ್ಟು ಟಿ ವಿಗೆ ಹೋಗಿ ಹಾಯಾಗಿ ಅಲ್ಲಿದ್ದಾಳೆ. ಇವ್ರು ನೋಡಿದ್ರೆ ಪಾಪ ಇಲ್ಲೆಲ್ಲ ಪರದಾಡ್ತಿದ್ದಾರೆ. ಆ ಯಪ್ಪ ಕೂಡ ಅಂದರೆ ಕೃಷ್ಣನ ಅಪ್ಪನೂ ಕೂಡ ರಾಧಂಗೆ ಬೈತಾ ಇದ್ದಾನೆ. ರಾಧಾ ಸುಮ್ಮನಿದ್ದಿದ್ರೆ ಆಗಿರೋದು, ಇವಳು ಏನಕ್ಕೆ ಅವಳ ಬಗ್ಗೆ ಎಲ್ಲ ಮಾತಾಡಬೇಕಿತ್ತು, ಆಗೋದಾಗೋಗಿದೆ. ಅವನು ಸತ್ತವನು ಇನ್ನು ಎದ್ದು ಬರ್ತಾನ, ಇವಳು ನೋಡಿದ್ದೀನಿ ಅಂತ ಕನಸು ಕಾಣ್ತಾಳಲ್ಲ, ಯಾತಕ್ಕೆ ಬೇಕು ಇವಳಿಗೆ ಕೆಲಸ ಎಲ್ಲ ಅಂತ ಅವ್ರ ಮಾವ. ಅತ್ತೆ ಕೂಡ ಅದೇ ಮಾತು. ಆದರೆ ಇವಳು ನೋಡಿರೋದು ನಿಜ, ಅಲ್ಲಿ ಕೂಡ ಹಾಕಿದ್ದು ನೋಡ್ಕೊಬಂದಿರೋದು ನಿಜ. ಅದೆಲ್ಲ ನಿಜವಾಗಿರೋದ್ರಿಂದ ಇವಳು ಅವತ್ತೇ ಬಂದಾಗಲೇ ಕೃಷ್ಣಗೆ ಹೇಳಿದರೆ ಆಗಿರೋದು. ಇವಳು ಮುಚ್ಚಿಟ್ಟಿದ್ದು ರಾಧಂದು ತಪ್ಪಿದೆ. ಅಲ್ಲಿ ಪ್ರತಿಯೊಂದು ವಿಷಯನೂ ಇವಳು ಯಾಕೆ ಮುಚ್ಚಿಡಬೇಕು, ಹೇಳ್ಬಿಡ್ಬೇಕು. ಹೀಗಿದೆ ಅಂತ ಹೇಳಿದಿದ್ರೆ ಅವನಿಗೂ ಅವತ್ತಿಂದ ಸ್ವಲ್ಪ ಡೌಟ್ ಇರ್ತಾಯಿತ್ತು. ಇವಳು ಏಕೆ ಇವಾಗ ನಿಮ್ಮತ್ತಿಗೆ ಕೆಟ್ಟವರು ಅಂದರೆ ಯಾರು ತಾನೇ ನಂಬ್ತಾರೆ, ಯಾರೂ ನಂಬಲ್ಲ. ಯಾಕೆ ಅಂತ ಅಂದರೆ ಆಗಿಂದನೂ ಅವಳು ಆ ಥರ ನೇಮು ಫೇಮು ಉಳಿಸ್ಕೊಂಬಂದಿದ್ದಾಳೆ. ಹಾಗಾಗಿ ಅವಳ ಬಗ್ಗೆ ಯಾರೂ ಕೆಟ್ಟವಳು ಅಂತ ತಿಳ್ಕೊಳ್ಳೋದೇ ಇಲ್ಲ. ಇವಳು ನೋಡಿದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಹರಟೆ ಹೊಡ್ಕೊಂಡು ಆರಾಮಾಗಿ ಕೂತಿದ್ದಾಳೆ. ಅಲ್ಲಿ ಪಾಪ ಅವರೆಲ್ಲ ಪರದಾಡ್ತಿದ್ದಾರೆ. ಅವರೆಲ್ಲ ಪರದಾಡಬೇಕು ಅನ್ನೋದೇ ಇವಳು ಇಂಟೆನ್ಷನ್ ಆಗಿದೆ. ಹಾಗಾಗಿ ಇವಳು ಏನೂ ತೊಂದರೆ ತಗೋತಾ ಇಲ್ಲ, ಆರಾಮಾಗಿದ್ದಾಳೆ. ಆಮೇಲೆ ಆ ಕೆಲಸದವರು ಅಡುಗೆ ಮಾಡಿಕ್ತಾರೆ. ಅಡುಗೆ ಮಾಡಿ ಬಡಿಸಿದ್ರೆ ಇವಳು ಊಟ ಮಾಡಿಕೊಂಡು ಆರಾಮಾಗಿ ತಂಗಿ ಜೊತೆ ಮೊಬೈಲ್ ನೋಡಿಕೊಂಡು ಮತ್ತು ಟಿ ವಿ ನೋಡಿಕೊಂಡು ಕಾಲ ಕಳ್ಕೊಂಡಿದ್ದಾಳೆ. ಈಗ ತಂಗಿ ಮನೆಗೆ ಓಡಿ ಬರ್ತಾಳೆ. ಓಡಿ ಬಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಕೃಷ್ಣ ನಿನ್ನ ಹತ್ರ ಮಾತಾಡಬೇಕು ಬಾ, ಅಲ್ಲಿ ಸೀಕ್ರೆಟ್ ರೂಮಿಗೆ ಹೋಗೋಣ ಅಂತ ಕರ್ಕೊಂಡೋಗಿ ಅಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳು ಈ ದೇಶದಲ್ಲೇ ಇರಲ್ವಂತೆ, ಅವಳು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೊರದೇಶಕ್ಕೆ ಹೊರಟೋಯ್ತಾಳಂತೆ, ಫಾರಿನಲ್ಲೇ ಇರ್ತಾಳಂತೆ. ಇಲ್ಲಿ ತುಂಬ ರಾಧನಿಂದ ತುಂಬ ಬೇಜಾರಾಯಿತು ಅಂತ ಹೇಳ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಾಳೆ. ಆವಾಗ ಕೃಷ್ಣ ಅದನ್ನ ನಂಬೇ ಬಿಡ್ತಾನೆ.
ಏನು ಮಾಡಿದ್ರು ಕೇಳಲ್ಲ, ನಂಬ್ತಾನೆ. ಆಮೇಲೆ ಇಲ್ಲಿ ಈ ಕೆಲಸದವರು ಇಬ್ಬರು ಸುಬ್ಬ ಸುಬ್ಬಿ ಇವರು ಮಾತ್ರ ಇವಳು ಫೇರವಸೆ ಯಾವಾಗಲೂ ಇವಳು ಫೇವರಾಗೆ ಮಾತಾಡೋದು. ಆ ಥರ ಮನೆಯಲ್ಲೂ ಅದೇ ರೀತಿ, ಇಲ್ಲೂ ಅದೇ ರೀತಿ. ಬೇರೆಯವರು ಇವರಿಗೆ ಅದು ಅರ್ಥನೇ ಗೊತ್ತಿಲ್ಲ ಹಾಗೆ. ಆಮೇಲೆ ರಾಧನ ಅಪ್ಪ ಕೂಡ ಹೇಳ್ತಾನೆ, ರಾಧಾ ಆ ಥರ ತಪ್ಪು ಮಾಡಲ್ಲ, ಅವಳೇನೋ ಅದೇನೋ ಇದೆ ಅಲ್ಲಿ, ನಾವು ಕಂಡುಹಿಡಿದ್ರೆ ಗೊತ್ತಾಗುತ್ತೆ, ಅವಳು ಏನಾರು ವಿಷಯ ಇಲ್ದಲೆ ಆ ಥರ ಮಾಡಲ್ಲ ಅವಳು ಅಂತ. ಆದರೂ ಅವ್ರ ಮನೇಲಿ ಯಾರೂ ಒಪ್ಪೋದೇ ಇಲ್ಲ, ಇಲ್ಲ 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 ಹಂಗಾಗಿರಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು. ಇವಳು ಬೇಕು ಅಂತಲೇ ಅವಳನ್ನು ಆ ಥರ ಇದು ಮಾಡಿದ್ದು ಅಂಥೇಳಿ. ಅದಕ್ಕೆ ಎಷ್ಟು ಒಳ್ಳೆಯವರು, ಅದಕ್ಕೇನ ಹಂಗೆ ಕಳಿಸ್ಬಿಟ್ಲಲ್ಲ ಅಂತ ಇವನಿಗೆ ಸಿಟ್ಟು ಅಂದರೆ ಸಿಟ್ಟು ಕೃಷ್ಣಂಗೆ. ಆಮೇಲೆ ರಾಧನ ಮೇಲೆ ಸಿಟ್ಟಿದೆ, ಆದರೂ ಇದು ಕಂಟ್ರೋಲ್ ಮಾಡ್ಕೊಳ್ತಾನೆ. ರಾಧನ ಮೇಲೆ ಸಿಟ್ಟಿದ್ರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಸರಿ ಆಯಿತು ಬಾ ಹೋಗೋಣ ಅಂತ ಕರೀತಾನೆ. ಆಮೇಲೆ ಇವಳು ತಂಗಿ ಇಲ್ಲೆಲ್ಲ ವಿಷಯ ಹೇಳಿ ಎಲ್ಲ ಮಾಡಿ ಆದಮೇಲೆ ಹೊರಡ್ತಾಳೆ. ಇವನಿಗೆ ಕೋಪ ಬಂದ್ಬಿಡುತ್ತೆ, ಮತ್ತೆ ಕೆಳಗೆ ಬರ್ತಾನೆ ಮೇಲಿಂದ, ಕೋಪ ಸಿಕ್ಕಾಬಟ್ಟೆ ಬಂದ್ಬಿಡುತ್ತೆ. ರಾಧಾ ನೀನು ಹೋಗಿ ಸಾರಿ ಕೇಳಲೇಬೇಕು ನಮ್ಮ ಅತ್ತಿಗೆ ಹತ್ರ, ಕೇಳಲಿಲ್ಲ ಅಂದರೆ ಈ ಮನೇಲಿ ನೀನು ಇರೋಕ್ಕಾಗಲ್ಲ ಅಂತ. ನಾನೇನೂ ತಪ್ಪು ಮಾಡಿಲ್ಲ, ನಾನು ಸಾರಿ ಕೇಳಲ್ಲ ಅಂತ ಅವಳು. ಇಲ್ಲ ನೀನು ತಪ್ಪು ಮಾಡಿದೀಯ, ನೀನು ಹೋಗಿ ಸಾರಿ ಕೇಳು ಅಂತ. ಕೊನೆಗೂ ಇವನು ಬಲವಂತ ಮಾಡಿದ್ದಕ್ಕೆ ಅವಳು ಮನೆ ಬಿಟ್ಟೆ ಹೋಗೋಕ್ಕೆ ರೆಡಿ ಇದ್ಲು. ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಇದ್ಲು, ಆದರೆ ಮಕ್ಕಳ ಜೊತೆ ಬರಲ್ಲ. ಮಕ್ಕಳೇ ಇಲ್ಲ ಇವರಿಗೆ ಪಾಪ, ಈ ಮದುವೆ ಆದಾಗಿಂದ ಮಕ್ಕಳಿಲ್ಲ. ಹಾಗಾಗಿ ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ರಾಧೆಗೆ ಇವನು ಇರಿಟೇಷನ್ ಮಾಡೋದ್ರಿಂದ ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಅವಳು ಏನಂತಾಳೆ, ಆಯಿತು ಇಷ್ಟ ಇಲ್ಲದ ಗಂಡನ ಜೊತೆ ಬದುಕೋಕ್ಕಿಂತ ಬೇರೆ ಇರೋದೇ ಬೆಸ್ಟು ಅಂತಾಳೆ. ಹಂಗೆ ಹೋಗಿರು, ನನ್ನ ಜೊತೆಗೆ ಇರೋದೇ ಬೇಡ ನೀನು ಅಂತಾನೆ. ಸರಿ ಆಯಿತು ಅಂತೇಳಿ ಹೊರಡ್ತಾಳೆ ಅವಳು ಹೋಗ್ತಾರೆ. ಆಮೇಲೆ ಆಗ ರಾಧಾ ಹೇಳ್ತಾಳೆ, ನಂದೇನೂ ತಪ್ಪಿಲ್ಲ, ನಿಜವಾಗ್ಲೂ ನಾನು ಹೇಳ್ತಿರೋದೆಲ್ಲ ಸತ್ಯ 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 ಅಂತಾಳೆ. ಅವಳು ಏನೇ ಹೇಳಿದ್ರೂ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಆಗಿದ್ಮೇಲೆ ಈ ರೀತಿ ನನ್ನನ್ನು ನಂಬದೇ ಇದ್ಮೇಲೆ ನಾನು ಈ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾಳೆ. ಸರಿ ಇಷ್ಟಪಡದೇ ಇದ್ದರೆ ದಾಟಾಚೆಗೆ ಅಂತಾನೆ. ಆಯಿತು ಅಂತೇಳಿ ಸೂಟ್ಕೇಸ್ ತಗೊಂಡು ಆಚೆಗೆ ಹೋಗ್ತಾಳೆ, ಹೋಗೋಕ್ಕೆ ರೆಡಿ ಆಗ್ತಾಳೆ. ಆದರೂ ಯಾರು ಇರು ಅಂತಲೂ ಕೂಡ ಹೇಳಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.